ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿ ಮಲ್ಲೇಶ್ ಮೈಸೂರಿನಿಂದ. ಟೆರಕೋಟಾ ಜ್ಯುವೆಲರಿ ಮಾಡೋದಕ್ಕೆ ಬೇಕಾಗಿರುವಂಥ ಕ್ಲೇನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಮಣ್ಣನ್ನು 4ರಿಂದ 5 ದಿನಗಳ ಕಾಲ ನೆನೆ ಹಾಕಿ, ನೆನೆಸಿದ ಮಣ್ಣನ್ನು ಇನ್ನೊಂದು ಬಕೆಟ್ಗೆ ಬಟ್ಟೆ ಬ್ಯಾಗಿನ ಮೂಲಕ ಹಾಕಿ ಫಿಲ್ಟರ್ ಮಾಡ್ಕೊಳ್ಳಿ. ಫಿಲ್ಟರ್ ಆದ ಮಣ್ಣು ಗಟ್ಟಿ ಗಂಜಿಯ ರೂಪದಲ್ಲಿ ಇರುತ್ತದೆ. ಗಟ್ಟಿ ಗಂಜಿ ರೂಪದಲ್ಲಿ ಇರೋ ಮಣ್ಣನ್ನು 24 ಗಂಟೆಗಳ ಕಾಲ ಅಲುಗಾಡಿಸದೆ ಒಂದೇ ಕಡೆ ಇಟ್ಟು, ನಂತರ ಮೇಲೆ ಬಂದಂಥ ತಿಳಿಯಾದ ನೀರನ್ನು ನಿಧಾನವಾಗಿ ತೆಗೆಯುತ್ತಾ ಬನ್ನಿ. ಕೊನೆಯಲ್ಲಿ ಗಟ್ಟಿಯಾದ ಕೆನೆಯ ರೂಪದಲ್ಲಿ ಮಣ್ಣು ಉಳಿದುಕೊಳ್ಳುತ್ತದೆ. ಮತ್ತದೇ ಬಟ್ಟೆ ಬ್ಯಾಗ್ಗೆ ಸುರಿದು 2ರಿಂದ 3 ದಿನಗಳ ಕಾಲ ಹ್ಯಾಂಗ್ ಮಾಡಿ. ಒಂದೊಂದೇ ಹನಿಯಂತೆ ಹೆಚ್ಚುವರಿ ನೀರು ಆಚೆ ಹೋಗಿ ನಮಗೆ ಆಭರಣ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಮಣ್ಣು ಸಿಗುತ್ತದೆ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಅಷ್ಟಾಗಿ ಎಡಿಟಿಂಗ್ ಆಗಲಿ ಮಾತನಾಡುವುದರಲ್ಲಾಗಲಿ ಸ್ಪಷ್ಟತೆ ಇಲ್ಲ. ಮುಂದಿನ ವಿಡಿಯೋಗಳಲ್ಲಿ ಪರ್ಫೆಕ್ಷನ್ ಕಾಯ್ದುಕೊಳ್ತೇನೆ. ಟೆರಕೋಟಾ ಜ್ಯುವೆಲರಿ ಮೇಕಿಂಗ್ ಒಂದು ಅದ್ಭುತವಾದ ಕಲೆ. ಇದಕ್ಕೆ ಸಹನೆ ಮತ್ತು ಶ್ರಮ ಎರಡೂ ಬಹುಮುಖ್ಯ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಈ ಅದ್ಭುತವಾದ ಕಲೆಯನ್ನು ಕಲಿತು ಉಳಿಸಿ ಬೆಳೆಸಿ. ವಿದ್ಯೆಗೆ ಕೊಡುವ ಗೌರವವಾಗಿರುತ್ತದೆ. ಧನ್ಯವಾದಗಳು.